ಮೋದಿ ಅವರ ಅಜೆಂಡಾ ದೆಹಲಿ ಚುನಾವಣೆಯಲ್ಲಿ ವರ್ಕೌಟ್ ಆಗಿದೆ. ರಾಷ್ಟ್ರ ರಾಜಧಾನಿ ಗೆದ್ದೇ ಗೆಲ್ಲಬೇಕು, ಗೆದ್ದೇ ಗೆಲ್ತೀನಿ ಅಂತ ಹಠ ತೊಟ್ಟಿದ್ರು. ಅದರಂತೆ ದೆಹಲಿಯಲ್ಲಿ ಆಪ್ ಧೂಳಿಪಟವಾಗಿದ್ದು ಕಮಾಲ್ ಮಾಡಿದೆ. ದೇಶವನ್ನೇ ಗೆದ್ದ ನರೇಂದ್ರ ಮೋದಿಗೆ ದೆಹಲಿ ಗೆಲ್ಲೋಕಾಗಲಿಲ್ವಾ ಎಂಬ ಕೊರಗು ಮೊದಲಿನಿಂದಲೂ ಇತ್ತು. ಆದರೆ ರಾಷ್ಟ್ರ ರಾಜಧಾನಿಯಲ್ಲಿ ಕೇಸರಿ ಅಲೆಗೆ ಎಎಪಿ ತರಗೆಲೆಗಳಂತೆ ಉದುರಿ ಹೋಗಿದೆ. 27 ವರ್ಷಗಳ ನಂತರ ದೆಹಲಿಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಭಾಜಪ ಗೆಲುವಿನೊಂದಿಗೆ ಆಮ್ ಆದ್ಮಿಯ ದೆಹಲಿ ಅಧ್ಯಾಯ ಕೊನೆಯಾಗಿದೆ. ದೆಹಲಿಯಲ್ಲಿ ಮೋದಿ ಬಿಜೆಪಿ ಕ್ರೇಜಿ ಖಿಯಾ, ಕೇಸರಿ ಸುನಾಮಿಗೆ ಹೊರಕ್ಕೆ ಡರ್ಘಯ. ರಾಷ್ಟ್ರ ರಾಜಧಾನಿಯಲ್ಲಿ ಕಮಾಲ್ ಮಾಡಿದ್ದು 48 ಸೀಟ್ ತನ್ನದಾಗಿಸಿಕೊಂಡು ಅಮೋಘ ಜಯ ಸಾಧಿಸಿದೆ. ಇದೀಗ ವಿಷಯ ಅದಲ್ಲ, ಬಿಜೆಪಿ ದೆಹಲಿ ಗದ್ದುಗೆ ಏರಿದಾಯ್ತು. ಆದ್ರೀಗ ಸಿಎಂ ಯಾರಾಗ್ತಾರೆ ಅನ್ನೋದೇ ದೊಡ್ಡ ಚರ್ಚೆಯಾಗಿದೆ. ಸಿಎಂ ರೇಸ್ನಲ್ಲಿ ದೊಡ್ಡ ನಾಯಕರು. ಕಮಲ ಪಾಳಯದಲ್ಲೀಗ ಸಿಎಂ ಯಾರಾಗ್ತಾರೆ ಅನ್ನೋ ಚರ್ಚೆ ಚಾಲ್ತಿಯಲ್ಲಿದೆ. ಈಗಾಗಲೇ ಅಮಿತ್ ಶಾ ನಿವಾಸಕ್ಕೆ ಜೆಪಿ ನಡ್ಡಾ, ಪರ್ವೇಶ್ ವರ್ಮಾ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಸಿಎಂ ರೇಸ್ನಲ್ಲಿರೋರು ಯಾರು? ಪರ್ವೇಶ್ ವರ್ಮಾ ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಮಗನಾಗಿದ್ದು ಜಾಟ್ ಸಮುದಾಯದ ಪ್ರಬಲ ನಾಯಕ ಕೂಡ ಹೌದು. ಅಷ್ಟೇ ಅಲ್ಲ, ಚುನಾವಣೆಯಲ್ಲಿ ಕೇಜ್ರಿವಾಲ್ರನ್ನೇ ಸೋಲಿಸಿದ ದೈತ್ಯ ಸಂಹಾರಿ ಪರ್ವೇಶ್. ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ದುಷ್ಯಂತ್ ಗೌತಮ್ ದಲಿತ ಸಮುದಾಯದ ನಾಯಕರಾಗಿದ್ದು ದೆಹಲಿಯ ತಳಮಟ್ಟದ ನಾಯಕ ಕೂಡ ಹೌದು. ಇವರಿಗೆ ಮಣೆ ಹಾಕುವ ಸಾಧ್ಯತೆಯೂ ಉಂಟು. ಇನ್ನು ಸಿಎಂ ರೇಸ್ನಲ್ಲಿ ಮಾಜಿ ಸಿಎಂ ಮದನ್ ಲಾಲ್ ಖುರಾನ ಪುತ್ರ ಹರೀಶ್ ಖುರಾನ ಇದ್ದು ದೆಹಲಿಯ ತಳಮಟ್ಟದ ನಾಯಕರಾಗಿದ್ದಾರೆ. ಮೋತಿ ನಗರ ಕ್ಷೇತ್ರದ ಶಾಸಕರಾಗಿರುವ ಹರೀಶ್ ಪಕ್ಷ ಸಂಘಟನಾ ಚತುರ ಕೂಡ. ದೆಹಲಿ ಬಿಜೆಪಿ ಅಧ್ಯಕ್ಷರಾಗಿರುವ ವೀರೇಂದ್ರ ಸಚ್ ದೇವ್ಗೆ ಸಿಎಂ ಪಟ್ಟ ಸಿಗುವ ಸಾಧ್ಯತೆಯೂ ಇದೆ. ಬಿಜೆಪಿ ಗೆಲುವಿನ ಓರ್ವ ರೂವಾರಿ ಆಗಿರುವ ವೀರೇಂದ್ರಗೆ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳ ನೋಡಬೇಕಾಗಿದೆ. ಮಜೀಂದರ್ ಸಿಂಗ್ ಸಿರ್ಸಾ ಒಬ್ಬ ಪ್ರಬಲ ಸಿಖ್ ನಾಯಕರಾಗಿದ್ದು ದೆಹಲಿ ತಳಮಟ್ಟದ ಸಂಘಟಕ. ಸಿಖ್ಖರ ಬೆಂಬಲಕ್ಕಾಗಿ ಸಿರ್ಸಾಗೆ ಮಣಿ ಸಾಧ್ಯತೆ ಇದೆ. ಇನ್ನು ದೆಹಲಿ ಮಾಜಿ ಸಿಎಂ ಸುಷ್ಮಾ ಸ್ವರಾಜ್ ಪುತ್ರಿ ಬಾನ್ಸುರಿ ಸ್ವರಾಜ್ ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಬಾನ್ಸುರಿ ಈಗ ಸಂಸದೆ ಕೂಡ ಆಗಿದ್ದು ದೆಹಲಿಯ ತಳಮಟ್ಟದ ಪಕ್ಷ ಸಂಘಟಕಿ ಆಗಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಪಟ್ಟಕ್ಕೇರುತ್ತಿರುವಂತೆ ಸಿಎಂ ರೇಸ್ ಹೆಸರುಗಳ ಚಾಲ್ತಿ ಹೆಚ್ಚಾಗಿದೆ. ಆದರೆ ಇದರ ಹೊರತಾಗಿಯೂ ಬಿಜೆಪಿ ಅಚ್ಚರಿಯ ಅಭ್ಯರ್ಥಿಯನ್ನ ಪ್ರಕಟಿಸುವಲ್ಲಿ ಎತ್ತಿದ ಕೈ. ಹಾಗಾಗಿ ದೆಹಲಿ ಸಿಎಂ ಅಚ್ಚರಿಯ ಅಭ್ಯರ್ಥಿ ಆದರೆ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನ್ಯೂಸ್ ಡೆಸ್ಕ್. ಮೋದಿ ಅವರ ಅಜೆಂಡಾ ದೆಹಲಿ ಚುನಾವಣೆಯಲ್ಲಿ ವರ್ಕೌಟ್ ಆಗಿದೆ. ರಾಷ್ಟ್ರ ರಾಜಧಾನಿ ಗೆದ್ದೇ ಗೆಲ್ಲಬೇಕು, ಗೆದ್ದೇ ಗೆಲ್ತೀನಿ ಅಂತ ಹಠ ತೊಟ್ಟಿದ್ರು. ಅದರಂತೆ ದೆಹಲಿಯಲ್ಲಿ ಆಪ್ ಧೂಳಿಪಟವಾಗಿದ್ದು ಕಮಾಲ್ ಮಾಡಿದೆ. ದೇಶವನ್ನೇ ಗೆದ್ದ ನರೇಂದ್ರ ಮೋದಿಗೆ ದೆಹಲಿ ಗೆಲ್ಲೋಕಾಗಲಿಲ್ವಾ ಎಂಬ ಕೊರಗು ಮೊದಲಿನಿಂದಲೂ ಇತ್ತು. ಆದರೆ ರಾಷ್ಟ್ರ ರಾಜಧಾನಿಯಲ್ಲಿ ಕೇಸರಿ ಅಲೆಗೆ ಎಎಪಿ ತರಗೆಲೆಗಳಂತೆ ಉದುರಿ ಹೋಗಿದೆ. 27 ವರ್ಷಗಳ ನಂತರ ದೆಹಲಿಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಭಾಜಪ ಗೆಲುವಿನೊಂದಿಗೆ ಆಮ್ ಆದ್ಮಿಯ ದೆಹಲಿ ಅಧ್ಯಾಯ ಕೊನೆಯಾಗಿದೆ. ದೆಹಲಿಯಲ್ಲಿ ಮೋದಿ ಬಿಜೆಪಿ ಕ್ರೇಜಿ ಖಿಯಾ, ಕೇಸರಿ ಸುನಾಮಿಗೆ ಹೊರಕ್ಕೆ ಡರ್ಘಯ. ರಾಷ್ಟ್ರ ರಾಜಧಾನಿಯಲ್ಲಿ ಕಮಾಲ್ ಮಾಡಿದ್ದು 48 ಸೀಟ್ ತನ್ನದಾಗಿಸಿಕೊಂಡು ಅಮೋಘ ಜಯ ಸಾಧಿಸಿದೆ. ಇದೀಗ ವಿಷಯ ಅದಲ್ಲ, ಬಿಜೆಪಿ ದೆಹಲಿ ಗದ್ದುಗೆ ಏರಿದಾಯ್ತು. ಆದ್ರೀಗ ಸಿಎಂ ಯಾರಾಗ್ತಾರೆ ಅನ್ನೋದೇ ದೊಡ್ಡ ಚರ್ಚೆಯಾಗಿದೆ. ಸಿಎಂ ರೇಸ್ನಲ್ಲಿ ದೊಡ್ಡ ನಾಯಕರು. ಕಮಲ ಪಾಳಯದಲ್ಲೀಗ ಸಿಎಂ ಯಾರಾಗ್ತಾರೆ ಅನ್ನೋ ಚರ್ಚೆ ಚಾಲ್ತಿಯಲ್ಲಿದೆ. ಈಗಾಗಲೇ ಅಮಿತ್ ಶಾ ನಿವಾಸಕ್ಕೆ ಜೆಪಿ ನಡ್ಡಾ, ಪರ್ವೇಶ್ ವರ್ಮಾ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಸಿಎಂ ರೇಸ್ನಲ್ಲಿರೋರು ಯಾರು? ಪರ್ವೇಶ್ ವರ್ಮಾ ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಮಗನಾಗಿದ್ದು ಜಾಟ್ ಸಮುದಾಯದ ಪ್ರಬಲ ನಾಯಕ ಕೂಡ ಹೌದು. ಅಷ್ಟೇ ಅಲ್ಲ, ಚುನಾವಣೆಯಲ್ಲಿ ಕೇಜ್ರಿವಾಲ್ರನ್ನೇ ಸೋಲಿಸಿದ ದೈತ್ಯ ಸಂಹಾರಿ ಪರ್ವೇಶ್. ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ದುಷ್ಯಂತ್ ಗೌತಮ್ ದಲಿತ ಸಮುದಾಯದ ನಾಯಕರಾಗಿದ್ದು ದೆಹಲಿಯ ತಳಮಟ್ಟದ ನಾಯಕ ಕೂಡ ಹೌದು. ಇವರಿಗೆ ಮಣೆ ಹಾಕುವ ಸಾಧ್ಯತೆಯೂ ಉಂಟು. ಇನ್ನು ಸಿಎಂ ರೇಸ್ನಲ್ಲಿ ಮಾಜಿ ಸಿಎಂ ಮದನ್ ಲಾಲ್ ಖುರಾನ ಪುತ್ರ ಹರೀಶ್ ಖುರಾನ ಇದ್ದು ದೆಹಲಿಯ ತಳಮಟ್ಟದ ನಾಯಕರಾಗಿದ್ದಾರೆ. ಮೋತಿ ನಗರ ಕ್ಷೇತ್ರದ ಶಾಸಕರಾಗಿರುವ ಹರೀಶ್ ಪಕ್ಷ ಸಂಘಟನಾ ಚತುರ ಕೂಡ.
ದೆಹಲಿ ಬಿಜೆಪಿ ಅಧ್ಯಕ್ಷರಾಗಿರುವ ವೀರೇಂದ್ರ ಸಚ್ದೇವ್ಗೆ ಸಿಎಂ ಪಟ್ಟ ಸಿಗುವ ಸಾಧ್ಯತೆಯೂ ಇದೆ. ಬಿಜೆಪಿ ಗೆಲುವಿನ ಓರ್ವ ರೂವಾರಿ ಆಗಿರುವ ವೀರೇಂದ್ರಗೆ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳ ನೋಡಬೇಕಾಗಿದೆ. ಮಜೀಂದರ್ ಸಿಂಗ್ ಸಿರ್ಸಾ ಒಬ್ಬ ಪ್ರಬಲ ಸಿಖ್ ನಾಯಕರಾಗಿದ್ದು ದೆಹಲಿ ತಳಮಟ್ಟದ ಸಂಘಟಕ. ಸಿಖ್ಖರ ಬೆಂಬಲಕ್ಕಾಗಿ ಸಿರ್ಸಾಗೆ ಮಣಿ ಸಾಧ್ಯತೆ ಇದೆ. ಇನ್ನು ದೆಹಲಿ ಮಾಜಿ ಸಿಎಂ ಸುಷ್ಮಾ ಸ್ವರಾಜ್ ಪುತ್ರಿ ಬಾನ್ಸುರಿ ಸ್ವರಾಜ್ ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಬಾನ್ಸುರಿ ಈಗ ಸಂಸದೆ ಕೂಡ ಆಗಿದ್ದು ದೆಹಲಿಯ ತಳಮಟ್ಟದ ಪಕ್ಷ ಸಂಘಟಕಿ ಆಗಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಪಟ್ಟಕ್ಕೇರುತ್ತಿರುವಂತೆ ಸಿಎಂ ರೇಸ್ ಹೆಸರುಗಳ ಚಾಲ್ತಿ ಹೆಚ್ಚಾಗಿದೆ. ಆದರೆ ಇದರ ಹೊರತಾಗಿಯೂ ಬಿಜೆಪಿ ಅಚ್ಚರಿಯ ಅಭ್ಯರ್ಥಿಯನ್ನ ಪ್ರಕಟಿಸುವಲ್ಲಿ ಎತ್ತಿದ ಕೈ. ಹಾಗಾಗಿ ದೆಹಲಿ ಸಿಎಂ ಅಚ್ಚರಿಯ ಅಭ್ಯರ್ಥಿ ಆದರೆ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಮೋದಿ ಅವರ ಅಜೆಂಡಾ ದೆಹಲಿ ಚುನಾವಣೆಯಲ್ಲಿ ವರ್ಕೌಟ್ ಆಗಿದೆ. ರಾಷ್ಟ್ರ ರಾಜಧಾನಿ ಗೆದ್ದೇ ಗೆಲ್ಲಬೇಕು, ಗೆದ್ದೇ ಗೆಲ್ತೀನಿ ಅಂತ ಹಠ ತೊಟ್ಟಿದ್ರು. ಅದರಂತೆ ದೆಹಲಿಯಲ್ಲಿ ಆಪ್ ಧೂಳಿಪಟವಾಗಿದ್ದು ಕಮಲ ಕಮಾಲ್ ಮಾಡಿದೆ. ದೇಶವನ್ನೇ ಗೆದ್ದ ನರೇಂದ್ರ ಮೋದಿಗೆ ದೆಹಲಿ ಗೆಲ್ಲೋಕಾಗಲಿಲ್ವಾ ಎಂಬ ಕೊರಗು ಮೊದಲಿನಿಂದಲೂ ಇತ್ತು. ಆದರೆ ರಾಷ್ಟ್ರ ರಾಜಧಾನಿಯಲ್ಲಿ ಕೇಸರಿ ಅಲೆಗೆ ಎಎಪಿ ತರಗೆಲೆಗಳಂತೆ ಉದುರಿ ಹೋಗಿದೆ. 27 ವರ್ಷಗಳ ನಂತರ ದೆಹಲಿಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಭಾಜಪ ಗೆಲುವಿನೊಂದಿಗೆ ಆಮ್ ಆದ್ಮಿಯ ದೆಹಲಿ ಅಧ್ಯಾಯ ಕೊನೆಯಾಗಿದೆ. ದೆಹಲಿಯಲ್ಲಿ ಮೋದಿ ಬಿಜೆಪಿ ಕ್ರೇಜಿ ಖಿಯಾ. ಕೇಸರಿ ಸುನಾಮಿಗೆ ಹೊರಕ್ಕೆ ಡರ್ಘಯ. ರಾಷ್ಟ್ರ ರಾಜಧಾನಿಯಲ್ಲಿ ಕಮಲ ಕಮಾಲ್ ಮಾಡಿದ್ದು 48 ಸೀಟ್ ತನ್ನದಾಗಿಸಿಕೊಂಡು ಅಮೋಘ ಜಯ ಸಾಧಿಸಿದೆ. ಇದೀಗ ವಿಷಯ ಅದಲ್ಲ, ಬಿಜೆಪಿ ದೆಹಲಿ ಗದ್ದುಗೆ ಏರಿದಾಯ್ತು. ಆದ್ರೀಗ ಸಿಎಂ ಯಾರಾಗ್ತಾರೆ ಅನ್ನೋದೇ ದೊಡ್ಡ ಚರ್ಚೆಯಾಗಿದೆ. ಸಿಎಂ ರೇಸ್ನಲ್ಲಿ ದೊಡ್ಡ ದೊಡ್ಡ ನಾಯಕರು. ಕಮಲ ಪಾಳಯದಲ್ಲೀಗ ಸಿಎಂ ಯಾರಾಗ್ತಾರೆ ಅನ್ನೋ ಚರ್ಚೆ ಚಾಲ್ತಿಯಲ್ಲಿದೆ. ಈಗಾಗಲೇ ಅಮಿತ್ ಶಾ ನಿವಾಸಕ್ಕೆ ಜೆಪಿ ನಡ್ಡಾ, ಪರ್ವೇಶ್ ವರ್ಮಾ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ಸಿಎಂ ರೇಸ್ನಲ್ಲಿರೋರು ಯಾರು? ಪರ್ವೇಶ್ ವರ್ಮಾ ಮಾಜಿ ಸಿಎಂ ಸಾಹಿಬ್ ಸಿಂಗ್ ವರ್ಮಾ ಮಗನಾಗಿದ್ದು ಜಾಟ್ ಸಮುದಾಯದ ಪ್ರಬಲ ನಾಯಕ ಕೂಡ ಹೌದು. ಅಷ್ಟೇ ಅಲ್ಲ, ಚುನಾವಣೆಯಲ್ಲಿ ಕೇಜ್ರಿವಾಲ್ರನ್ನೇ ಸೋಲಿಸಿದ ದೈತ್ಯ ಸಂಹಾರಿ ಪರ್ವೇಶ್. ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ದುಷ್ಯಂತ್ ಗೌತಮ್ ದಲಿತ ಸಮುದಾಯದ ನಾಯಕರಾಗಿದ್ದು ದೆಹಲಿಯ ತಳಮಟ್ಟದ ನಾಯಕ ಕೂಡ ಹೌದು. ಇವರಿಗೆ ಮಣೆ ಹಾಕುವ ಸಾಧ್ಯತೆಯೂ ಉಂಟು. ಇನ್ನು ಸಿಎಂ ರೇಸ್ನಲ್ಲಿ ಮಾಜಿ ಸಿಎಂ ಮದನ್ ಲಾಲ್ ಖುರಾನ ಪುತ್ರ ಹರೀಶ್ ಖುರಾನ ಇದ್ದು ದೆಹಲಿಯ ತಳಮಟ್ಟದ ನಾಯಕರಾಗಿದ್ದಾರೆ. ಮೋತಿನಗರ ಕ್ಷೇತ್ರದ ಶಾಸಕರಾಗಿರುವ ಹರೀಶ್ ಪಕ್ಷ ಸಂಘಟನಾ ಚತುರ ಕೂಡ. ದೆಹಲಿ ಬಿಜೆಪಿ ಅಧ್ಯಕ್ಷರಾಗಿರುವ ವೀರೇಂದ್ರ ಸಚ್ದೇವ್ಗೆ ಸಿಎಂ ಪಟ್ಟ ಸಿಗುವ ಸಾಧ್ಯತೆಯೂ ಇದೆ. ಬಿಜೆಪಿ ಗೆಲುವಿನ ಓರ್ವ ರೂವಾರಿ ಆಗಿರುವ ವೀರೇಂದ್ರಗೆ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳ ನೋಡಬೇಕಾಗಿದೆ. ಮಜೀಂದರ್ ಸಿಂಗ್ ಸಿರ್ಸಾ ಒಬ್ಬ ಪ್ರಬಲ ಸಿಖ್ ನಾಯಕರಾಗಿದ್ದು ದೆಹಲಿ ತಳಮಟ್ಟದ ಸಂಘಟಕ. ಸಿಖ್ಖರ ಬೆಂಬಲಕ್ಕಾಗಿ ಸಿರ್ಸಾಗೆ ಮಣಿ ಸಾಧ್ಯತೆ ಇದೆ. ಇನ್ನು ದೆಹಲಿ ಮಾಜಿ ಸಿಎಂ ಸುಷ್ಮಾ ಸ್ವರಾಜ್ ಪುತ್ರಿ ಬಾನ್ಸುರಿ ಸ್ವರಾಜ್ ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಬಾನ್ಸುರಿ ಈಗ ಸಂಸದೆ ಕೂಡ ಆಗಿದ್ದು ದೆಹಲಿಯ ತಳಮಟ್ಟದ ಪಕ್ಷ ಸಂಘಟಕಿ ಆಗಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಪಟ್ಟಕ್ಕೇರುತ್ತಿರುವಂತೆ ಸಿಎಂ ರೇಸ್ ಹೆಸರುಗಳ ಚಾಲ್ತಿ ಹೆಚ್ಚಾಗಿದೆ. ಆದರೆ ಇದರ ಹೊರತಾಗಿಯೂ ಬಿಜೆಪಿ ಅಚ್ಚರಿಯ ಅಭ್ಯರ್ಥಿಯನ್ನ ಪ್ರಕಟಿಸುವಲ್ಲಿ ಎತ್ತಿದ ಕೈ. ಹಾಗಾಗಿ ದೆಹಲಿ ಸಿಎಂ ಅಚ್ಚರಿಯ ಅಭ್ಯರ್ಥಿ ಆದರೆ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್.